ಈಗ ಎಸ್ ಎಂ ಕೃಷ್ಣ ಅವಧಿಯಲ್ಲಿ 1999 2004 ಸಿ ಎಂ ಆಗಿದ್ದಾಗ 4 ಜನ ಮಹಿಳೆಯರು ಸಚಿವರಾಗಿದ್ರು. ನಫೀಸ್ ಫಜಲ್, ಆಮೇಲೆ ಮೋಟಮ್ಮ, ರಾಣಿ ಸತೀಶು, ಆಮೇಲೆ ಸುಮಾ ವಸಂತ್, 4 ಜನ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ರು. ಅದಾದ ನಂತರ ಧರ್ಮಸಿಂಗ್ ಆದರು. ಧರ್ಮಸಿಂಗ್ ಅವಧಿಯಲ್ಲಿ ಒಬ್ಬರೇ ಇದ್ರು, ಅವ್ರಲ್ಲೂ ಕೂಡ ಭಾಗೀರಥಿ ಮರುಳಸಿದ್ದೇಗೌಡ ಅವರು ಮಹಿಳಾ ಮಂತ್ರಿ ಆಗಿದ್ರು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಮನೋರಮಾ ಮಧ್ವರಾಜ್ ಆಗಿದ್ರು ಮೊಯ್ಲಿ ಕಾಲದಲ್ಲಿ, ಆಮೇಲೆ ಬಂಗಾರಪ್ಪ ಕಾಲದಲ್ಲಿ ಅವರು ಕೂಡ ಸಚಿವೆ ಆಗಿದ್ರು. ಇನ್ನು ಅದು ಬಿಟ್ರೆ ನೆಕ್ಸ್ಟ್ ಬಂದಂತಹ ಯಡಿಯೂರಪ್ಪ ಕಾಲದಲ್ಲಿ ಶೋಭಾ ಕರಂದ್ಲಾಜೆ ಆಗಿದ್ರು ಅದಿನು. ಸೊ ಒಬ್ಬರೇ ಮಹಿಳೆಯರ ಮಂತ್ರಿ ಆಗಿದ್ರು. ಸಿದ್ದರಾಮಯ್ಯ ಕಾಲದಲ್ಲೂ ಒಬ್ಬರೇ ಮಂತ್ರಿ ಆಗಿದ್ರು, ಉಮಾಶ್ರೀ. ಅದಾದ್ಮೇಲೆ ಕುಮಾರಸ್ವಾಮಿ ಸಿಎಂ ಆದಾಗ ಮತ್ತೆ ಜಯಮಾಲಾ ಆಗಿದ್ರು. ಅದಾದ್ಮೇಲೆ ಮತ್ತೆ ಇವರು ಬೊಮ್ಮಾಯಿ ಸಿಎಂ ಆದಾಗ ಅಥವಾ ಶಶಿಕಲಾ ಜೊಲ್ಲೆ ಆಗಿದ್ರು. ಬಿಜೆಪಿ ಸರ್ಕಾರ ಬಂದ ಒಬ್ಬೊಬ್ಬರೇ ಆಗಿದ್ರು. ಮತ್ತೆ ಸಿದ್ದರಾಮಯ್ಯ ಸಿಎಂ ಆದ್ರು, ಮತ್ತೆ ಒಬ್ಬರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆದ್ರು. ಈಗ ಡಿ ಕೆ ಶಿವಕುಮಾರ್ ಸರದಿ. ಸೊ ಇದಕ್ಕಿಂತ ಮುಂಚೆ ಬಿಟಿ ಲಲಿತಾ ನಾಯಕ್ ಮಂತ್ರಿ ಆಗಿದ್ರು. ಅದಾದ್ಮೇಲೆ ಲೀಲಾವತಿ ನಾಗರಾಜ್ ಹಿಂದೆ ತುಂಬಾ ಅವರೆಲ್ಲ ಎಲ್ಲಾ ಅವಧಿಯಲ್ಲಿ ಒಬ್ಬೊಬ್ಬರೇ ಆಗಿದ್ರು. ಸೊ ಜಾಸ್ತಿ ಜನ ಮಾಡಿದ್ದು ಎಸ್ ಎಂ ಕೃಷ್ಣ ಒಬ್ಬರೇ, 4 ಜನಕ್ಕೆ ಅವಕಾಶ ಕೊಟ್ಟಿದ್ದು.